ತುಂಬ ಜನಕ್ಕೆ ಇದಿಷ್ಟು ಇಂಗ್ಲೀಷ್ ಕಲ್ತಿದ್ರೆ ತುಂಬ ಇಂಗ್ಲೀಷ್ನ ಮಾತಾಡ್ಬೋದು ಅನ್ನೋ ಐಡಿಯಾನೇ ಇರಲ್ಲ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ? ಇಸ್ ಆರ್ ಆ್ಯಮ್ ಬಗ್ಗೆ. ಈ ಒಂದು ಇಸ್ ಆರ್ ಆ್ಯಮ್ ಎಷ್ಟು ಸಿಂಪಲ್ ಆ್ಯಂಡ್ ಎಷ್ಟು ಇಂಪಾರ್ಟೆಂಟ್ ಇಂಗ್ಲೀಷಲ್ಲಿ ಅಂತ ಹೇಳಿದ್ರೆ ವೆರಿ ವೆರಿ ಮಚ್. ಎಷ್ಟೋ ಜನಕ್ಕೆ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಇದು ತುಂಬ ಅಂದರೆ ತುಂಬ ಬೇಸಿಕ್. ಇಸ್ ಹಾಕೋ ಕಡೆ ಆರ್ ಯೂಸ್ ಮಾಡ್ತಾರೆ, ಹಾರ್ ಹಾಕೋ ಕಡೆ ಆಮ್ ಯೂಸ್ ಮಾಡ್ತಾರೆ. ಈ ಒಂದು ಕನ್ಫ್ಯೂಷನ್ ಈ ಒಂದು ವಿಡಿಯೋ ಟಿಲ್ ಎಂಡ್ ತನಕ ನೋಡಿ, ನಿಮಗೆ ಲೈಫ್ ಲಾಂಗ್ ಕನ್ಫ್ಯೂಷನ್ ಬರೋಲ್ಲ, ಆ ಥರ ಗೊತ್ತಾಗುತ್ತೆ. Hi, I am Aishwarya. In my channel, you are going to get a lot of easy English videos, especially for English beginners. I don't want to waste your time. Let's get into the topic. ಇವಾಗ ನಾವು ಇಸ್ ಆರ್ ಆಮ್ ಅಂತ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸಿಂಗುಲರ್ ಅಂದ್ರೇನು, ಪ್ಲೂರಲ್ ಅಂದ್ರೇನು ಅಂತ ತಿಳ್ಕೊಳ್ಳೋಣ, ಓಕೆನಾ? ಸಿಂಗುಲರ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಇದನ್ನ ಸಿಂಗುಲರ್ ಅಂತ ಹೇಳ್ತಾರೆ. ಪ್ಲೂರಲ್ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ಅಂದರೆ 2 ಆಗಿರ್ಬೋದು, 3 ಆಗಿರ್ಬೋದು, ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳು, ವಸ್ತುಗಳು ಏನೇ ಇದ್ರು ಅದನ್ನು ಪ್ಲೂರಲ್ ಅಂತ ಹೇಳ್ತಾರೆ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಎಸ್ಪೆಷಲಿ ಫಾರ್ ಬೇಸಿಕ್ ಬಿಗಿನರ್ ಇರ್ತಾರೆ ಗೊತ್ತಾ, ಅಂಥವ್ರಿಗೇನೆ ಅಂತ ಅಂದ್ಕೊಳ್ಳಿ. ನೀವು ತುಂಬ ಏನಂದ್ರೆ ಏನೋ ಗೊತ್ತಿರಲ್ಲ, ಈ ವಿಡಿಯೋ ನೋಡಿ ಏನೋ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರು ನೀವು ಸ್ಟಾರ್ಟ್ ಮಾಡ್ಬೋದು, ಆಯಿತಾ? ಸಿಂಗುಲರ್ ಅಂದ್ರೆ ಏನು, ಪ್ಲೂರಲ್ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ ಅಲ್ವಾ? ಇವಾಗ ನೆಕ್ಸ್ಟ್ ನಾವು ಏನು ಕಲಿಯೋಣ ಅಂತ ಹೇಳಿದ್ರೆ ಇಸ್ ಆರ್ ಆಮ್ ಇದನ್ನು ಎಲ್ಲಿ ಯೂಸ್ ಮಾಡಬೇಕು, ಯಾರಿಗೆ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ, ಓಕೆನಾ? ಇಂಗ್ಲೀಷ್ನೇ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಅದನ್ನು ನಾವು ತುಂಬ ಪ್ರೆಸರ್ ಮಾಡ್ಕೊಂಡು ಕಲಿಬಾರ್ದು, ಆಯಿತಾ? ಏನೋ ಕಲಿತಾ ಇದ್ದೀವಿ, ಏನೋ ಇವತ್ತು ನೀವು ಉಪ್ಪಿಟ್ಟು ಕಲಿತಿರ್ತೀರ, ನಾಳೆ ಚಿತ್ರಾನ್ನ ಕಲಿಬೇಕು, ಏನೋ ಹೊಸ್ದಾಗಿ ಕಲಿತಾ ಇರ್ತೀರಲ್ವ, ಆ ಥರ ಏನೋ ಕಲಿತಾ ಇದ್ದೀನಿ ಅಂತ ಖುಷಿಯಿಂದ ಕಲೀರಿ, ಆಯಿತಾ? ನಾನು ಅದಕ್ಕೇ ಇಲ್ಲಿ ಯಾವುದೇ ಒಂದು ಚಾಕ್ ಪೀಸ್ ಆಗಿರ್ಬೋದು, ಬೋರ್ಡ್ ಆಗಿರ್ಬೋದು ತೊಗೊಂಡು ಏನೋ ಮಾಡೋಕ್ಕೆ ಇಷ್ಟಪಡಲ್ಲ. ಮೇನಾಗಿ ನಾನು ಯಾವ ಥರ ಅಂತ ಹೇಳಿದ್ರೆ, ಏನೋ ಸ್ಪೋಕನ್ ಇಂಗ್ಲೀಷ್ ಕಲಿತಾ ಇದ್ದೀರಲ್ವ, ಆದರೂ ಬೇಸಿಕ್ ಅವ್ರಿಗಂತಲೇ ನಾನು ಈ ವಿಡಿಯೋನ ತುಂಬ ಥಿಂಕ್ ಮಾಡಿ ಮಾಡ್ತಾಯಿದ್ದೀನಿ. ಸ್ಪೋಕನ್ ಇಂಗ್ಲೀಷ್ ಕಲಿತಾ ಇದ್ದೀರಾ, ಸೊ ಕನ್ನಡ ಹೆಂಗೆ ಕಲ್ತ್ರಿ? ನಿಮ್ಗೆ ಯಾರಾದ್ರೂ ಚಾಕ್ ಪೀಸ್ ತೊಗೊಂಡು ಬೋರ್ಡ್ ತೊಗೊಂಡು ಕೂತ್ಕೊಂಡು ಹೇಳ್ಕೊಟ್ರೆ ಇಲ್ಲ ಅಲ್ವಾ? ಇಂಗ್ಲೀಷೂ ಹಾಗೇನೆ ಬೇಸಿಕ್ ಕಲಿಯೋಕ್ಕೆ ನಿಮ್ಗೆ ಅದೆಲ್ಲ ಅವಶ್ಯಕತೆಯೇ ಇಲ್ಲ. ಸೊ ಜಸ್ಟ್ ಥಿಂಕ್ ಮಾಡಿ, ಇದನ್ನು ಸ್ಪೋಕನ್ ಇಂಗ್ಲೀಷ್ ಅಂತಲೇ ಥಿಂಕ್ ಮಾಡಿ. ಆ ಥರ ಥಿಂಕ್ ಮಾಡಿದ್ರೆ ಈಸಿಯಾಗಿ ಕಲಿಬೋದು. ಟಿಲ್ ಎಂಡ್ ತನಕ ಅಬ್ಸರ್ವ್ ಮಾಡಿ ತುಂಬ, ಓಕೆನಾ? ಸ್ವಲ್ಪ ಬರ್ಕೋಬೇಕು ಅಂದರೆ ಬರ್ಕೊಡಿ. ಇವಾಗ ಕಲಿಯೋಕ್ಕೆ ಸ್ಟಾರ್ಟ್ ಮಾಡೋಣ, ಓಕೆನಾ? ಇಸ್ ಆರ್ ಆಮ್ ಇದಂದರೆ ಏನು ಅಂದರೆ ಸುಮ್ಮನೆ ಬೇಸಿಕಾಗಿ ತಿಳ್ಕೊಳ್ಳಿ. ಇದು ಬಿ ಫಾರ್ಮ್ ಅಂತ ಅಷ್ಟೇನಾ, ತುಂಬ ಒಳಗಡೆ ಹೋಗ್ಬೇಡಿ. ಬಿ ಫಾರ್ಮ್ ಅಂತ ಅಂದ್ಕೊಳ್ಳಿ, ಬಿ ಫಾರ್ಮ್ಸ್. ಸೊ ಇಸ್ ಅಂದರೆ ಏನು, ಯಾವ ಥರ ತಿಳ್ಕೊಬೇಕು, ಇದನ್ನು ಯಾವ ಥರ ನಾವು ಡೈಲಿ ಲೈಫಲ್ಲಿ ಯಾವ ಥರ ಅಳವಡಿಸ್ಕೊಂಡು ಮಾತಾಡಬೇಕು ಅಂತ ಹೇಳಿದ್ರೆ ಸಿಂಗುಲರ್ ಅಂತ ಹೇಳಿದೆ ಆವಾಗಲೇ ನಿಮಗೆ. ಸಿಂಗುಲರ್ ಅಂದರೆ ಒಂದು ವಸ್ತು, ಓಕೆನಾ? ಮೀನ್ಸ್ ರಾಹುಲ್ ಅಂದರೆ ಸಿಂಗುಲರ್, ಒಂದೇ ಒಂದು ವಸ್ತು ಅಲ್ಲ, ವ್ಯಕ್ತಿ, ಓಕೆನಾ? ರಾಹುಲ್. ಮತ್ತು ಒಂದು ಮರ ಮೀನ್ಸ್ ಒಂದೇ ಮರ. ನಾವು ಟ್ರೀಸ್ ಬಗ್ಗೆ ಮಾತಾಡ್ತಿಲ್ಲ, ಟ್ರೀ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವಾಗ ರಾಹುಲ್ ನಮ್ಮ ಕ್ಲಾಸಲ್ಲೇ ಹ್ಯಾಂಡ್ಸಮ್ ಆಗಿರೋ ಹುಡುಗ ಅಂತ ಹೇಳಬೇಕು. ಅದು ಒಂದು ಪರ್ಸನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವನು ಹೇಗಿದ್ದಾನೆ, ಅವನೇನು ಅಂತ ನೀವು ಹೇಳಬೇಕು. ಅವನೇನು ಅಂತ ಹೇಳಬೇಕು ಅಂದಾಗಲೇ ನಾವು ಈಸ್ ಆರ್ ಆ್ಯಮ್ನ ಯೂಸ್ ಮಾಡೋದು. ಬಟ್ ಇಲ್ಲಿ ಸಬ್ಜೆಕ್ಟ್ ಚೇಂಜ್ ಆದರೆ ಮಾತ್ರ ಈಸ್ ಎಲ್ಲಿ, ಆ್ಯಮ್ ಎಲ್ಲಿ, ಮತ್ತು ಆರ್ ಎಲ್ಲಿ, ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಕನ್ಫ್ಯೂಷನ್ ಆಗುತ್ತೆ, ಅದು ಕ್ಲಿಯರ್ ಆಗುತ್ತೆ, ಓಕೆನಾ? ಬಟ್ ಈ ಮೂರನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಆ ವಸ್ತು ಏನು, ಆ ವ್ಯಕ್ತಿ ಏನು, ಅವರು ನಮ್ಗೆ ಏನಾಗಬೇಕು, ಇವಾಗ ಅವರು ಯಾವ ಒಂದು ಸ್ಟೇಜಲ್ಲಿದ್ದಾರೆ, ಅವರು ಹಾಸ್ಪಿಟಲೈಸ್ ಆಗಿದ್ದಾರೆ, ಅವರು ಸುಂದರವಾಗಿದ್ದಾರೆ, ಅವ್ರಿಗೇನೋ ಸ್ಕಿನ್ ಅಲರ್ಜಿ ಆಗಿದೆ, ಅವ್ರಿಗೇನೋ ಆಗಿದೆ, ಓಕೆನಾ? ಅವರ ಒಂದು ಸ್ಟೇಟ್ ಆಫ್ ಏನು, ಅವ್ರದ್ದೊಂದು ಸ್ಟೇಟು ಅಂತ ಹೇಳಬೇಕು ಅಂತ ಹೇಳಿದ್ರೆ, ಸ್ಥಿತಿ ಹೇಳಬೇಕು ಅಂದರೆ ಆ ವಸ್ತು ಸ್ಥಿತಿ ಆಗಿರ್ಬೋದು, ಆ ಒಬ್ಬ ವ್ಯಕ್ತಿಗಳ ಸ್ಥಿತಿ ಆಗಿರ್ಬೋದು, ಇದೇ ಹೇಳೋಕ್ಕೆ ನಾವು ಈಸ್ ಆರ್ ಆ್ಯಮ್ನ ಯೂಸ್ ಮಾಡ್ತೀವಿ, ಓಕೆನಾ? ಸಬ್ಜೆಕ್ಟ್ ಪ್ಲೂರಲ್ ಅಥವಾ ಸಿಂಗುಲರ್ ಏನು ಅಂತ ತಿಳ್ಕೊಂಡು ಮಾತ್ರ ಮಾತಾಡಬೇಕು, ಸಿಂಪಲ್, ಓಕೆನಾ? ಇವಾಗ ರಾಹುಲ್ ನಮ್ಮ ಕಾಲೇಜಲ್ಲಿ ಹ್ಯಾಂಡ್ಸಮ್ ಹುಡುಗ, ಅಥವಾ ರಾಹುಲ್ ನಮ್ಮ ಒಂದು ಕ್ಲಾಸ್ ರೂಮಲ್ಲಿ ಹ್ಯಾಂಡ್ಸಮ್ ಹುಡುಗ ಅಂತ ಹೇಳಬೇಕು. ರಾಹುಲ್ ಈಸ್ ಅ ಹ್ಯಾಂಡ್ಸಮ್ ಬಾಯ್ ಇನ್ ಅವರ್ ಕ್ಲಾಸ್ ರೂಮ್. ರಾಹುಲ್ ಆದಮೇಲೆ ಈಸ್ ಅಂತ ಹಾಕಿ, ಸಿಂಪಲ್. ರಾಹುಲ್ ಆಯ್ತಲ್ವಾ, ಈಸ್ ಸಿನ್ಸ್ ರಾಹುಲ್ ಈಸ್ ಏನು ಸಬ್ಜೆಕ್ಟ್ ರಾಹುಲ್ ಅಲ್ವಾ, ರಾಹುಲ್ ಆದಮೇಲೆ ಅದು ಸಿಂಗುಲರ್. ರಾಹುಲ್ ಅಷ್ಟೇ ಬಗ್ಗೆ ಮಾತಾಡ್ತಿರೋದು ನಾವು, ತುಂಬ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇಲ್ಲ. ರಾಹುಲ್ ಆದಮೇಲೆ ನಾವೇನು ಯೂಸ್ ಮಾಡಬೇಕು, ಇಸ್ ಅಂತ ಯೂಸ್ ಮಾಡಬೇಕು. ರಾಹುಲ್ ಈಸ್ ಅ ಹ್ಯಾಂಡ್ಸಮ್, ಅವನೇನು, ರಾಹುಲ್ ಈಸ್ ಅ ಹ್ಯಾಂಡ್ಸಮ್ ಬಾಯ್ ಇನ್ ಅವರ್ ಕ್ಲಾಸ್ ರೂಮ್. ಅರ್ಥ ಆಯ್ತಲ್ವಾ? ರಾಹುಲ್ ಈಸ್ ಅ ಹ್ಯಾಂಡ್ಸಮ್ ಬಾಯ್ ಇನ್ ಅವರ್ ಕ್ಲಾಸ್ ರೂಮ್. ಯಾಕೆ ನಾವು ಯೂಸ್ ಮಾಡಿದ್ವಿ, ಯಾಕಂತ ಹೇಳಿದ್ರೆ ರಾಹುಲ್ ಸಿಂಗುಲರ್, ಅದಕ್ಕೋಸ್ಕರ ನಾವು ಇಸ್ನ ಯೂಸ್ ಮಾಡಿದ್ವಿ. ಮತ್ತು ಇನ್ನೊಂದು ಎಕ್ಸಾಂಪಲ್, ಓಕೆನಾ? ಅದು ಇಸ್ಕೇನೆ. ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಒಂದ್ರ ಬಗ್ಗೆ ಮಾತಾಡ್ತಾ ಇದ್ದೀನ, ಒಂದಕ್ಕಿಂತ ಹೆಚ್ಚು ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ದೀನ, ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀನ ಅಂತ, ಓಕೆನಾ? ನಾವು ಒಂದ್ರ ಬಗ್ಗೆ ಮಾತಾಡ್ತಾ ಇದ್ದರೆ, ಅದು ಒಂದು ವಸ್ತು ಆಗಿರ್ಬೋದು, ಒಂದು ವ್ಯಕ್ತಿ ಆಗಿರ್ಬೋದು, ನಾನು ನೆಕ್ಸ್ಟ್ ಇಸ್ ಅನ್ನೋದೇ ಯೂಸ್ ಮಾಡೋದು, ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ.
ನೀವು ನೆಕ್ಸ್ಟ್ ಒಂದು ಮರದ ಬಗ್ಗೆ ಮಾತಾಡಬೇಕು, ಓಕೆನಾ. ಒಂದೇ ಮರದ ಬಗ್ಗೆ ಮಾತಾಡಬೇಕು. ಆ ಟೈಮಲ್ಲಿ ನೀವೇನು ಮಾತಾಡ್ತೀರಾ ಅಂತ ಹೇಳಿದ್ರೆ ಈ ಒಂದು ಮರ ಗ್ರೀನ್ ಕಲರ್ ಇದೆ ಅಂತ ಹೇಳ್ಬೇಕು. ನೀವು ಹೇಗೆ ಹೇಳ್ತೀರಾ? ನೀವು ಒಂದೇ ಮರದ ಬಗ್ಗೆ ಮಾತಾಡ್ತಿರೋದು. ದಟ್ ಟ್ರೀ ಈಸ್ ಇನ್ ಗ್ರೀನ್ ಕಲರ್. ದಟ್ ಟ್ರೀ ಅಂದರೆ ಸಬ್ಜೆಕ್ಟ್ ಆದಮೇಲೆ ಅದು ಸಿನ್ಸ್ ಇಟ್ ಈಸ್ ಸಿಂಗುಲರ್ ಆಗಿರೋದ್ರಿಂದ ನೀವು ಇಸ್ ಅಂತ ಯೂಸ್ ಮಾಡ್ತೀರಾ. ದಟ್ ಟ್ರೀ ಈಸ್ ಇನ್ ಗ್ರೀನ್ ಕಲರ್. ಇನ್ನೊಂದು ಎಕ್ಸಾಂಪಲ್, ಆ ಹುಡುಗಿ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳ್ಬೇಕು. ಆ ಹುಡುಗಿ ಅಂದರೆ ಒಂದೇ ಹುಡುಗಿ. ದಟ್ ಗರ್ಲ್ ಈಸ್ ಸೋ ಬ್ಯೂಟಿಫುಲ್. ದಟ್ ಗರ್ಲ್ ಅನ್ನೋದು ಸಬ್ಜೆಕ್ಟ್ ಈಸ್, as usual since it is singular we have to use is. That girl is so beautiful. This is how you have to use is, ಓಕೆನಾ. ತುಂಬ ಅಂದರೆ ತುಂಬ ಈಸಿ is ಯೂಸ್ ಮಾಡೋದು. ನಿಮ್ಮದೇ ಓನ್ ಸೆಂಟೆನ್ಸ್ ನೀವು ಮಾಡಿ ಈ ಕಮೆಂಟಲ್ಲೂ ತಿಳಿಸ್ಬೋದು, ಓಕೆನಾ. ಲೆಟ್ಸ್ ಟಾಕ್ ಅಬೌಟ್ ಹೌ ಟು ಯೂಸ್ ಆರ್, ಓಕೆನಾ. ARER ಇದನ್ನು ಯಾವ ಥರ ಯೂಸ್ ಮಾಡ್ತೀವಿ ಅಂದರೆ ಇಟ್ಸ್ ಆಲ್ಸೋ ಸೋ ಸಿಂಪಲ್. ಯಾವ ಥರ ನಾವು ಇಸ್ ಯೂಸ್ ಮಾಡ್ತೀವಿ ಅಲ್ವಾ, ಹಂಗೇನೆ ಆರ್ ಯೂಸ್ ಮಾಡ್ತೀವಿ. ಆದರೆ ಒಂದೇ ಒಂದು ವ್ಯತ್ಯಾಸ ಏನು ಅಂತ ಅಂದರೆ ಇಷ್ಟನ್ನ ನಾವು ಸಿಂಗುಲರ್ ಯೂಸ್ ಮಾಡ್ತೀವಿ, ಆರ್ನ ನಾವು ಪ್ಲೂರಲ್ಗೆ ಯೂಸ್ ಮಾಡ್ತೀವಿ, ಓಕೆನಾ. ಯಾವ ಥರ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಹೇಳಿದೆ ನಿಮಗೆ, ರಾಹುಲ್ ಯಾವಾಗಲೂ ಪಂಚುವಲ್ ಆಗಿರ್ತಾನೆ, ಕ್ಲಾಸಸ್ನ ಅಟೆಂಡ್ ಅಂತ ಯಾವಾಗಲೂ ಮಾಡ್ತಾನೆ, ಮಿಸ್ಸೇ ಮಾಡಲ್ಲ, ಆನ್ ಟೈಮಿಗೆ ಬರ್ತಾನೆ ಅಂತೆಲ್ಲ ಹೇಳಬೇಕು. ರಾಹುಲ್ ಇಸ್ ವೆರಿ ಪಂಚುವಲ್ ವೆನ್ ಇಟ್ ಕಮ್ಸ್ ಟು ಅಟೆಂಡಿಂಗ್ ಕ್ಲಾಸಸ್ ಅಂತ ಹೇಳ್ತೀರಾ. ಸೊ ಹಾಗೇನೆ ರಾಹುಲ್ ಫ್ರೆಂಡ್ಸನ್ನು ತುಂಬ ಪಂಚುವಲ್, ಕ್ಲಾಸಸ್ನ ಕರೆಕ್ಟಾಗಿ ಅಟೆಂಡ್ ಮಾಡ್ತಾರೆ ಅಂತ ಹೇಳಬೇಕು. ಆವಾಗ ನೀವು ಏನಂತ ಹೇಳಬೇಕು ಅಂದರೆ ರಾಹುಲ್ ಆ್ಯಂಡ್ ಈಸ್ ಫ್ರೆಂಡ್ಸ್ ಅನ್ನೋದೇ ಸಬ್ಜೆಕ್ಟ್ ಆಗುತ್ತೆ. ಇದು ಪ್ಲೂರಲ್, ಓಕೆನಾ. ರಾಹುಲ್ ಆ್ಯಂಡ್ ಈಸ್ ಫ್ರೆಂಡ್ಸ್ ಆರ್ ಸೋ ಪಂಕ್ಚುವಲ್ ವೆನ್ ಇಟ್ ಕಮ್ಸ್ ಟು ಅಟೆಂಡಿಂಗ್ ಕ್ಲಾಸಸ್ ಅಂತ ಹೇಳಬೇಕು. ಸೊ ಸಿಂಪಲ್ ಅಲ್ವಾ. ಇನ್ನೊಂದು ಎಕ್ಸಾಂಪಲ್, ನಿಮ್ಮ ಟೀಚರ್ಸ್ ತುಂಬ ಕೈಂಡ್ ಆಗಿರ್ತಾರೆ ನಿಮ್ಮ ಜೊತೆ. ಆವಾಗ ನೀವು ಹೇಳಬೇಕು, ಒಬ್ಬರು ಟೀಚರ್ ಅಲ್ಲ, ತುಂಬ ಜನ, ಎಲ್ಲ ಟೀಚರ್ಸು ಮೋರ್ ದೆನ್ ಒನ್ ಟೀಚರ್ ನಿಮ್ಮ ಜೊತೆ ತುಂಬ ಕೈಂಡ್ ಆಗಿರ್ತಾರೆ. ಆ ಟೈಮಲ್ಲಿ ನೀವು ಯಾವ ಥರ ಹೇಳಬೇಕು ಅಂದರೆ ಮೈ ಟೀಚರ್ಸ್ ಅನ್ನೋದು ಸಬ್ಜೆಕ್ಟ್, ಅದು ಪ್ಲೂರಲಲ್ಲಿದೆ. ಮೈ ಟೀಚರ್ಸ್ ಆರ್ ಸೋ ಕೈಂಡ್. ಪರ್ಟಿಕ್ಯುಲರಾಗಿ ಒಬ್ಬರು ಕುಮಾರ್ ಅಂತ ಇರ್ತಾರೆ ನಿಮ್ಮ ಟೀಚರು, ಅವರು ತುಂಬ ಕೈಂಡ್ ಆಗಿರ್ತಾರೆ. ಕುಮಾರ್ ಸರ್ ಈಸ್ ಸೋ ಕೈಂಡ್. ಕುಮಾರ್ ಸರ್ ಒಂದೇ ಸಬ್ಜೆಕ್ಟ್ ಮೀನ್ಸ್ ಒಂದೇ ವ್ಯಕ್ತಿ. ಸೊ ಆವಾಗ ನೀವು ಇಸ್ ಯೂಸ್ ಮಾಡಿದ್ರಿ. ಕುಮಾರ್ ಸರ್ ಈಸ್ ಸೋ ನೈಸ್, ಕುಮಾರ್ ಸರ್ ಈಸ್ ಸೋ ಕೈಂಡ್ ಅಂತ ಹೇಳಿದ್ರೆ. ಅದೇ ಥರ ಕುಮಾರ್ ಸರ್ ಅಲ್ಲದೆ ನಿಮ್ಮ ರೋಹಿಣಿ ಮೇಡಮ್ ಕೂಡ ತುಂಬ ಕೈಂಡ್ ಆಗಿದ್ದಾರೆ. ಕುಮಾರ್ ಸರ್ ಆ್ಯಂಡ್ ರೋಹಿಣಿ ಮ್ಯಾಮ್ ಆರ್ ಸೋ ಕೈಂಡ್. ಕುಮಾರ್ ಸರ್ ಆ್ಯಂಡ್ ರೋಹಿಣಿ ಮೇಡಮ್. ಸೊ ಬೋತ್ ಸೇರಿದಾಗ ಏನಾಯಿತು, ಅದು ಪ್ಲೂರಲ್ ಆಯಿತು. ಸೊ ವಿ ಹ್ಯಾವ್ ಟು ಯೂಸ್ ಆರ್ ಆಫ್ಟರ್ ದ್ಯಾಟ್. ಕುಮಾರ್ ಸರ್ ಆ್ಯಂಡ್ ರೋಹಿಣಿ ಮೇಡಮ್ ಆರ್ ಸೋ ಕೈಂಡ್. ಈ ಥರ ಯೂಸ್ ಮಾಡಬೇಕು. ವೆರಿ ಸಿಂಪಲ್. ಇವಾಗ ಆ್ಯಮ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ ಕಲಿಯೋಣ. ಆ್ಯಮ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ ಕಲಿಯೋಣ. ಮೋಸ್ಟ್ ಆಫ್ ದಿ ಟೈಮ್ ನಮಗೆ ಗೊತ್ತಿರುತ್ತೆ ಇದು, ಆಯಿತಾ. ನಾವು ನಮ್ಮ ಬಗ್ಗೆ ಮಾತಾಡಬೇಕು ಅಂದರೆ ಆ್ಯಮ್ನ ಯೂಸ್ ಮಾಡಬೇಕು. ನಮ್ಗೆ ಅನಿಸುತ್ತೆ, ನನಗೂ ಅನಿಸ್ತಾ ಇತ್ತು, ನಿಮ್ಗೆ ಅನಿಸುತ್ತೆ ಏನೋ ನನಗಂತೂ ಗೊತ್ತಿಲ್ಲ. ಏನಂತ ಹೇಳಿದ್ರೆ ನಾವು ಒಬ್ಬ ವ್ಯಕ್ತಿ ಅಲ್ವಾ, ನಾವು ಯಾಕೆ ಇಸ್ ಅಂತ ಯೂಸ್ ಮಾಡಬಾರ್ದು, ಯಾಕೆ ಆಮ್ ಅಂತ ಯೂಸ್ ಮಾಡ್ತೀವಿ ಅಂತ ತುಂಬ ಸಲ ಕ್ವಶನ್ ಮಾಡ್ಕೊತಾ ಇದ್ದೆ. ನನಗೇನು ಗೊತ್ತಾಯಿತು ಅಂತ ಹೇಳಿದ್ರೆ ವಿ ಕಾಂಟ್ ಡಿಗ್ ಡೀಪ್ ಇಂಟು ಇಟ್. ವಿ ಹ್ಯಾವ್ ಟು ಲರ್ನ್ ಇಂಗ್ಲೀಷ್ ಆ್ಯಸ್ ಇಟ್ ಈಸ್, ಓಕೆನಾ. ಸೊ ಆ್ಯಮ್ ಅಂತ ನಾವು ನಮ್ಮ ಬಗ್ಗೆ ಮಾತಾಡಬೇಕು ಅಂದರೆ ಆ್ಯಮ್ ಅಂತ ಯೂಸ್ ಮಾಡಬೇಕು. ಐ ಆಮ್ ಐಶ್ವರ್ಯ, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಕಾನ್ಫಿಡೆಂಟ್, ಐ ಆಮ್ ದ್ಯಾಟ್, ಐ ಆಮ್ ದಿಸ್. ಈ ಥರ ನಿಮ್ಮ ಬಗ್ಗೆ ನೀವು ಹೇಳ್ಕೋಬೇಕು ಅಂದರೆ ಮೀನ್ಸ್ ನೀವು ಯಾವೊಂದು ಮೀನ್ಸ್ ನಾನೀಗ ಚೆನ್ನಾಗಿದ್ದೀನಿ ಅಂತ ಇದೀನಿ ಸ್ಥಿತಿ, ಓಕೆನಾ. ಸಿಂಪಲ್ ಇಸ್ ಆರ್ ಆಮ್ ಯೂಸ್ ಮಾಡೋದು. ನಿಮ್ಮ ಒಂದು ಸ್ಥಿತಿ ಹೇಳ್ಕೋಬೇಕು, ಆ ವಸ್ತು ಸ್ಥಿತಿ ಹೇಳಬೇಕು, ತುಂಬ ಜನರ ಸ್ಥಿತಿ ಹೇಳಬೇಕು ನೀವು, ಓಕೆನಾ. ಅವ್ರು ಈಗ ಯಾವ ಸ್ಟೇಟಲ್ಲಿ ಇದ್ದಾರೆ ಅಂತ ಹೇಳಬೇಕು. ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಪವರ್ಫುಲ್, ಐ ಆಮ್ ಸೋ ಕಾನ್ಫಿಡೆಂಟ್, ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಎವ್ರಿಥಿಂಗ್. ಈ ಥರ ನಿಮ್ಮ ಬಗ್ಗೆ ನೀವು ಹೇಳಬೇಕು ಅಂತ ಹೇಳಿದ್ರೆ, ಆ ಒಂದು ಸ್ಟೇಟ್ ಹೇಳಬೇಕು ಅಂತ ಹೇಳಿದ್ರೆ ಐ ಆಮ್ ಯೂಸ್ ಮಾಡಬೇಕು. ಮೀನ್ಸ್ ಐ ಆಮ್ ಸೋ ಪವರ್ಫುಲ್ ಅಂತ ಹೇಳ್ತೀನಿ. ನಾನು ತುಂಬ ಪವರ್ಫುಲ್ ಆಗಿದ್ದೀನಿ ಅಂತ ಹೇಳಬೇಕು. ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಹೇಳಬೇಕು ನೀವು. ಐ ಆಮ್ ಸೋ ಕಾನ್ಫಿಡೆಂಟ್. ಈ ಥರ ಲೈಕ್ ದಟ್ ವಿ ಹ್ಯಾವ್ ಟು ಯೂಸ್ ಆಮ್, ಓಕೆನಾ. ಈ ವಿಡಿಯೋದಲ್ಲಿ ನಾವು ಇಸ್ ಆರ್ ಆಮ್ನ ಯಾವ ಥರ ಯೂಸ್ ಮಾಡಬೇಕು ಅಂತ ಕಲ್ತ್ಕೊಂಡ್ವಿ. ಇಸ್ನ ನಾವು ಸಿಂಗುಲರ್ ಫಾರ್ಮ್ಗೆ, ಒಂದು ವಸ್ತು ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಅದು ಸಿಂಗುಲರ್ ಆಗಿದ್ದರೆ ನಾವು ಇಸ್ ಅಂತ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಸಿಂಗುಲರ್ ಆಗಿದ್ದರೆ ನಾವು ಆರ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಒಂದು ವಸ್ತು, ವ್ಯಕ್ತಿ, ಅದು ಪ್ಲೂರಲ್ ಆಗಿದ್ರೆ ಮೀನ್ಸ್ ಒಂದಕ್ಕಿಂತ ಹೆಚ್ಚು ಇದ್ದರೆ ನಾವು ಆರ್ ಯೂಸ್ ಮಾಡ್ತೀವಿ. ಆಮ್ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ನಾವು ನಮ್ಮ ಬಗ್ಗೆ ಮಾತಾಡ್ಕೊತಾ ಇದ್ದೀವಿ ಅಂದರೆ ವಿ ಹ್ಯಾವ್ ಟು ಯೂಸ್ ಆಮ್. ದಟ್ಸ್ ಇಟ್. ಇಫ್ ಯು ವಾಂಟ್ ಮೀ ಟು ಮೇಕ್ ವಿಡಿಯೋಸ್ ಲೈಕ್ ದಿಸ್ more and more, please let me know in the comments so that I can make videos like this. And this also one person has told me you have to make videos like this, so that's the reason why I did this video. And let me know in the comment. I am telling you guys, because your comments is the main source, so that I can come to know which kind of content you want me to make. So that's all for today's video.
See you all in my next video. Thank you. Bye bye, and thank you for your support. Bye bye.